ಯೋಹನ ಬರೆದ ಸುವಾರ್ತೆ 17ನೇ ಅಧ್ಯಾಯ, ಎಲ್ಲರೂ ತೆಗೆದುಕೊಳ್ಳುವ ಯೋಹನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನವನ್ನ ಎಲ್ಲರೂ ಒಟ್ಟಾಗಿ ಸಭೆಯಾಗಿ ನಾವೆಲ್ಲರೂ ತೆಗೆದುಕೊಳ್ಳುವ. ಎಲ್ಲರೂ ಬೈಬಲ್ ತೆಗೆದ್ರ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಶಬ್ದವಾಗಿ ಬಾಯಿಗಳನ್ನು ತೆರೆದು ಬೈಬಲ್ ಅನ್ನ ಹಿಡಿದು ಎಲ್ಲರೂ ಗಟ್ಟಿಯಾಗಿ ಯೋಹನ ಬರೆದ ಸುವಾರ್ತೆ 17ನೇ ಅಧ್ಯಾಯ ಅದರಲ್ಲಿ 3ನೇ ವಚನವನ್ನ ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳುವ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ಮತ್ತು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವಾಗಿದೆ. ಎಲ್ಲರೂ ಹೇಳೋಣ, ಯೇಸು ಕ್ರಿಸ್ತನನ್ನು ತಿಳಿಯುವುದೇ ಏನಾಗಿದೆ? ಎಲ್ಲರೂ ಹೇಳೋಣ, ಯೇಸು ಕ್ರಿಸ್ತನನ್ನು ತಿಳಿಯುವುದೇ ಏನಾಗಿದೆ? ಆಮೆನ್. ದೇವರು ನಮ್ಮಕ್ಕೆ ಮಹಿಮೆ ಉಂಟಾಗಲಿ. ಈ ಲೋಕದಲ್ಲಿ ದೇವರು ನಮ್ಮನ್ನ ಆರಿಸಿಕೊಂಡದ್ದು, ದೇವರು ನಮ್ಮನ್ನ ಕರೆದದ್ದು, ದೇವರು ನಮ್ಮನ್ನ ರಕ್ಷಿಸಿದ್ದು ಅನೇಕರು ಅನೇಕ ರೀತಿಯಲ್ಲಿ ಹೇಳುವಂತ. ದೇವ್ರು ಯಾಕೆ ಆರಿಸ್ಕೊಂಡ್ರು? ನಾವು ಪರಲೋಕ ಹೋಗೋದಕ್ಕಾಗಿ. ಏಕೆ ದೇವರು ನಮ್ಮನ್ನು ಆರಿಸ್ಕೊಂಡ್ರು? ಆತನನ್ನ ಆರಾಧನೆ ಮಾಡಲಿಕ್ಕಾಗಿ. ಯಾಕೆ ಎಂಬುದಾಗಿ ಹೇಳುವಂತರಾಗಿದೆ. ಆದರೆ ಇಲ್ಲಿ ದೇವರು ನಮ್ಮನ್ನ ಆರಿಸಿಕೊಂಡಂತ ಉದ್ದೇಶ ಏನೆಂಬುದಾಗಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನನ್ನೇ ತಿಳಿಯುವುದೇ ಏನಾಗಿದೆ? ನಿತ್ಯ ಜೀವವಾಗಿದೆ. ಇವತ್ತು ಭೂಲೋಕದಲ್ಲಿ ನಾವು ಯೇಸುವನ್ನ ಅರಿಯತಕ್ಕಂತ ಅರಿವು, ಜ್ಞಾನ, ತಿಳುವಳಿಕೆ ಇವತ್ತು ನಮಗೆ ಅತ್ಯಧಿಕವಾಗಿ ಬೇಕಾಗಿ ಕಂಡು ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಸೊ ಯೇಸು ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟದ್ದು ಆತನು ಏನೋ ಒಂದು ಕ್ರೈಸ್ತ ಧರ್ಮವನ್ನ ಮಾಡಲಿಕ್ಕಾಗಿನೋ, ನಾವೆಲ್ಲ ಚರ್ಚಿಗೆ ಬರಬೇಕೆಂಬುದಕ್ಕಾಗಿನೋ, ಕ್ರಿಸ್ಮಸ್ ಮಾಡಬೇಕೆಂಬುದಕ್ಕಾಗಿನೋ, ಹೊಸ ವರ್ಷದಲ್ಲಿ ಹೊಸ ಬಟ್ಟೆಗಳನ್ನ ಹಾಕ್ಬೇಕೆಂಬುದಕ್ಕಾಗಿನೋ, ಇದೆಲ್ಲ ವಿಷಯಗಳಿಗಾಗಿ ದೇವರು ಬರಲೇ ಇಲ್ಲ. ಅದಕ್ಕೆ ಪ್ರೇರೆ ದೇವರು ಈ ಲೋಕದಲ್ಲಿ ತನ್ನ ಮಗನನ್ನ ಕಳಿಸಿಕೊಟ್ಟದ್ದು ಏಕೆಂದರೆ ಆತನನ್ನ ನೀವು ಅರಿಯುವಾಗ, ಆತನನ್ನ ತಿಳ್ಕೊಳ್ಳುವಾಗ ದೇವರು ಯಾರೆಂಬುದನ್ನ ನಾವು ಅರಿಲಿಕ್ಕೆ ಸಾಧ್ಯತೆ ಆಗಿದೆ. ದೇವರನ್ನ ನಾವು ಹೇಗೆ ನೋಡಬಹುದು, ದೇವರನ್ನ ಹೇಗೆ ಕಂಡುಕೊಳ್ಳಬಹುದು, ದೇವರನ್ನ ಹೇಗೆ ನಾವು ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡಬೇಕಾದ್ರೆ ದೇವರನ್ನ ಭೂಮಿಯಲ್ಲಿ ಮನುಷ್ಯನಾಗಿ ಬಂದಂತ ಯೇಸುವಲ್ಲಿ ನಾವು ತಂದೆಯಾದ ದೇವರನ್ನು, ಪವಿತ್ರಾತ್ಮನಾದ ದೇವರನ್ನು, ಕರ್ತನಾದ ಯೇಸುವನ್ನು, ತ್ರಿಯೇಕತ್ವವನ್ನ ಯೇಸುವಿನಲ್ಲಿ ಸಂಪೂರ್ಣವಾಗಿ ನಾವೇನ್ ಮಾಡಲಿಕ್ಕೆ, ಕಾಣಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಅದಕ್ಕೆ ಈ ಅಲ್ಪ ಬುದ್ಧಿಯಿಂದ, ಈ ಜ್ಞಾನದಿಂದ, ನಮ್ಮ ವಿದ್ಯಾಭ್ಯಾಸದಿಂದ ನಾವು ಯೇಸುವನ್ನ ಅರಿಲಿಕ್ಕೆ ಸಾಧ್ಯತೆ ಇಲ್ಲ. ರಕ್ತವು ಮಾಂಸವು ನಮಗೆ ಯೇಸುವನ್ನ ಪ್ರಕಟಿಸಲಿಲ್ಲ. ತಂದೆಯಾದ ದೇವರೇ ನಮಗೆ ಯೇಸುವನ್ನ ದೇವರು ಎಂಬುದಾಗಿ ಪ್ರಕಟಣೆಯನ್ನ ಕೊಟ್ಟಿದ್ದಾನೆ. ಇಲ್ಲ ಆದರೆ ನಾವು ಯೇಸುವನ್ನ ದೇವರು ಎಂಬುದಾಗಿ ಹೇಳಿ ಆರಾಧನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಯೇಸುವನ್ನ ನಾನು ಆರಾಧನೆ ಮಾಡ್ತಾ ಇದ್ದೀನಿ, ನಾನು ಯೇಸುವನ್ನ ಕಂಡುಕೊಂಡಿದ್ದೀನಿ, ಯೇಸುವನ್ನ ನಾನು ಹುಡುಕದೆ, ನಾನು ಪ್ರಾರ್ಥನೆ ಮಾಡದೆ ಎಂಬುದಕ್ಕಾಗಿ ಹೇಳ್ಕೊಳ್ಳಲಿಕ್ಕೆ ಏನು ಇಲ್ಲವೇ ಇಲ್ಲ. ದೇವರೇ ನಿನ್ನನ್ನು ಕಂಡುಕೊಂಡ, ದೇವರೇ ನಿನ್ನನ್ನು ಆರಿಸ್ಕೊಂಡ, ದೇವರೇ ನಿನಗೆ ರಕ್ಷಣೆಯನ್ನು ಕೊಟ್ಟ, ಆತನೇ ನಿನಗೆ ಅಭಿಷೇಕವನ್ನು ಕೊಟ್ಟ, ಆತನೇ ನಿನಗೆ ಜ್ಞಾನವನ್ನು ಕೊಟ್ಟ, ಬೈಬಲ್ ಓದಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ, ನಂಬಲಿಕ್ಕಾಗಿ. ಅದಕ್ಕಾಗಿ ಪ್ರೇರೆ, ಇದು ನಿಮ್ಮ ಜ್ಞಾನದಿಂದ, ನಿಮ್ಮ ಬುದ್ಧಿಯಿಂದ, ನಿಮ್ಮ ಶಕ್ತಿಯಿಂದ, ನಿಮ್ಮ ಈ ಒಂದು ಶರೀರದಿಂದ ದೇವರನ್ನ ನಾನು ಹುಡುಕ್ತಾ ಇದ್ದೀನಿ, ದೇವರನ್ನ ಕಂಡುಕೊಳ್ತಾ ಇದ್ದೀನಿ ಎಂಬುದಕ್ಕೆ ಚಾನ್ಸ್ ಇಲ್ಲವೇ ಇಲ್ಲ. ಅದಕ್ಕೆ ನಾವು ಇಹಲೋಕದ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡುವರಾಗಿರದಂತೆ, ಇಹಲೋಕದ ಅನುಸಾರವಾಗಿ ದೇವರನ್ನ ತಿಳುಕೊಳ್ಳುವರಾಗಿ ಕಾಣಲ್ಪಡದಂತೆ, ದೇವರೇ ಈ ಒಂದು ಯೇಸು ಕ್ರಿಸ್ತನನ್ನ ತಿಳುಕೊಳ್ಳುವಂತ ತಿಳುವಳಿಕೆಗೆ ಆರಂಭವಾಗಿದ್ದಾನೆ. ಆತನೇ ಆರಂಭಿಸಿದ್ದಾನೆ ನಿನ್ನಲ್ಲಿ. ಈಗ ನಾನು ಮಾಡಬೇಕಾಗಿರೋದು ಆತನನ್ನು ಕುರಿತಾದಂತ ತಿಳುಕೊಳ್ಳುವಂತ ತಿಳುವಳಿಕೆಗಾಗಿ ಬಯಸುವನಾಗಿ, ಅಪೇಕ್ಷಿಸುವನಾಗಿ, ಆಸಕ್ತಿ ಉಳ್ಳವನಾಗಿ, ನನ್ನ ಪ್ರಾರ್ಥನೆ, ನನ್ನ ಬಯಕೆ, ನನ್ನ ಆಸೆ, ನಾನು ಯೇಸುವನ್ನ ಈ ಲೋಕದಲ್ಲಿ ಅರಿಯಬೇಕು ಎಂಬಂತದನ್ನ
ದೇವರು ನಮ್ಮಲ್ಲಿ ಏನ್ ಮಾಡಿದ್ದಾನೆ, ಆತನು ಹುಟ್ಟಿಸಿದ್ದಾನೆ. ಅದಕ್ಕೆ ನಮ್ಮ ಪ್ರಾರ್ಥನೆ ಏನಾಗಿರಬೇಕು, ಯೇಸುವೆ ನಾನು ನಿನ್ನನ್ನು ಅರಿಯಬೇಕೆಂಬುದಾಗಿ. ನಮ್ಮ ಪ್ರಾರ್ಥನೆ, ತಂದೆಯಾದ ದೇವರೇ ನಿನ್ನ ಮಗನಾದ ಯೇಸುವನ್ನ ನನಗೆ ತಿಳಿಯಪಡಿಸು. ಏನಿದೆ ಯೇಸುವಲ್ಲಿ? ಯೇಸುವಲ್ಲೇ ನಿಧಿ, ನಿಕ್ಷೇಪ, ಸಂತೋಷ, ಆನಂದ, ಮಹಿಮೆ, ರಕ್ಷಣೆ, ನಿತ್ಯ ಜೀವ, ಸ್ವಸ್ಥತೆ, ಆರೋಗ್ಯ, ಬಿಡುಗಡೆ, ಐಶ್ವರ್ಯ. ಪ್ರೇರೆ, ನಿನ್ನನ್ನು ತಲೆಯನ್ನು ಮೇಲಕ್ಕೆತ್ತುವಂತೆ ಮಾಡುವಂಥದ್ದು, ಅನುದಿನ ನಿನ್ನ ಜೀವನದಲ್ಲಿ ಇರುವ ಶೋಧನೆಗಳನ್ನ, ಹೋರಾಟಗಳನ್ನ ಜಯಿಸುವಂತೆ ಮಾಡುವಂಥದ್ದು, ಆರ್ಥಿಕ ಸಮಸ್ಯೆಗಳಿಂದ ಬಿಡುಗಡೆ ಆಗುವಂಥದ್ದು, ಸಾಲದಿಂದ ಬಿಡುಗಡೆ ಆಗುವಂಥದ್ದು. ಒಂದೇ ಒಂದು ನಾಮ ಕೊಡಲ್ಪಟ್ಟಿದೆ ಆಕಾಶದ ಕೆಳಗೆ ಭೂಮಿಯ ಮೇಲೆ, ಅಂದ್ರೆ ಅದು ಯೇಸು ಎಂಬ ನಾಮದಲ್ಲಿ ಮಾತ್ರವೇ. ಹಲ್ಲೆಲೂಯ! ಎಲ್ಲರೂ ಕೂಗಿ ಹೇಳೋಣ, ಯೇಸು. ಆಮೆನ್, ಆಮೆನ್. ಇವತ್ತು ಅನೇಕರಿಗೆ ನೋಡ್ರಿ, ಸಭೆಯಲ್ಲಿದ್ರು ಅನೇಕರಿಗೆ ಯೇಸು ಯಾರಂತ ಗೊತ್ತಿಲ್ಲ. ಆದ್ರೆ ಯೇಸು ಸ್ವಾಮಿ ಲೋಕದಲ್ಲಿ ಎರಿಕೋ ಊರನ್ನು ಬಿಟ್ಟು ಆತನು ಆಚೆ ಹೋಗುವಾಗ ಅಲ್ಲಿ ಒಬ್ಬ ಭಿಕ್ಷಕ, ಬರ್ತಿಮ್ಯ ಅಂತೇಳಿ ಒಬ್ಬ ಭಿಕ್ಷಕ, ಆತನು ಯೇಸುವನ್ನ ಏನಂತ ಕೂಗ್ತಾನೆ ಅಂದ್ರೆ, ದಾವಿದನ ಕುಮಾರನೇ, ದಾವಿದನ ಕುಮಾರನೇ ನನ್ನನ್ನು ಕರುಣಿಸುವುದಾಗಿ. ಅನೇಕರು ಯೇಸು ಅಂತ ಬಂದ್ರು, ಪ್ರವಾದಿ ಅಂತ ತಿಳ್ಕೊಂಡಿದ್ರು, ಈತನು ಬಡಗಿಯ ಮಗ ಅಂತ ಹೇಳ್ತಾ ಇದ್ರು. ಆದ್ರೆ ಅವನಿಗೆ ಮಾತ್ರ ಅವನು ಭಿಕ್ಷಕ, ಅವನೊಬ್ಬ ಕುರುಡ. ನಾನು ನೆನೆಸ್ತೇನೆ, ಅವನು ವಿದ್ಯಾಭ್ಯಾಸ ಇಲ್ಲದವನು, ಒಬ್ಬ ಬಡವನಾಗಿರುವಂತ ವ್ಯಕ್ತಿ. ಅವನಿಗೆ ತಂದೆಯಾದ ದೇವರು ಆ ಎರಿಕೋ ಊರನ್ನು ಬಿಟ್ಟು ದಾಟಿ ಹೋಗುವಾಗ ಯೇಸು ಯಾರೆಂಬುದಾಗಿ ಆ ಪರಲೋಕದ ತಂದೆ ಅವನಿಗೆ ಪ್ರಕಟಣೆ ಮಾಡಿದ್ರು. ಅವನು ನೋಡ್ರಿ, ಚರ್ಚಿಗೆ ಹೋಗಿಲ್ಲ, ಬೈಬಲ್ ಧರ್ಮಶಾಸ್ತ್ರಗಳನ್ನು ಓದಿಲ್ಲ, ವಿದ್ಯಾಭ್ಯಾಸ ಇಲ್ಲದವನು, ಒಬ್ಬ ಬಡವ, ಒಬ್ಬ ಭಿಕ್ಷುಕ. ಅವನಿಗೆ ಹೆಂಗ್ ಗೊತ್ತಾಯಿತು ಯೇಸು ದಾವಿದನ ಕುಮಾರನು? ವಂಶಾವಳಿಯನ್ನ ತೆಗಿತಾನೆ. ದಾವಿದನ ವಂಶದಲ್ಲಿ ಯೇಸು ಬಂದರು. ನಿಮಗೋಸ್ಕರ ದಾವಿದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನ ಹೆಸರು ಯೇಸು ಎಂಬುದಾಗಿ ದೇವದೂತರುಗಳು ಬಂದು ಹೇಳಿದ್ರು. ಆದ್ರೆ ಈತನು ದಾವಿದನ ವಂಶದವನು, ದಾವಿದನ ಕುಟುಂಬದಲ್ಲಿ ಬಂದವನು ಎಂಬುದಾಗಿ ಹೇಳದನ್ನ ಈತನು ಎಜುಕೇಟೆಡ್ ಅಲ್ಲ. ಆದ್ರೆ ಅವನಿಗೆ ಹೆಂಗ್ ಗೊತ್ತಾಯ್ತಂದ್ರೆ, ಆತನಿಗೆ ತಂದೆಯಾದ ದೇವರು ಆ ಕ್ಷಣದಲ್ಲಿ, ಆ ವೇಳೆಯಲ್ಲಿ ಯೇಸು ಯಾರೆಂಬುದಾಗಿ ಅವನಿಗೆ ಪ್ರಕಟಣೆಯನ್ನ ಕೊಟ್ರು. ಹಲ್ಲೆಲೂಯ! ಇವತ್ತು ನಮಗೂ ಸಹ ಎಲ್ಲೋ ಇದ್ವಿ, ಯಾವ ರೀತಿಯಲ್ಲಿ ಇದ್ವಿ, ಪಾಪದಲ್ಲಿ ಜೀವಿಸ್ತಾ ಇದ್ವಿ. ಇವತ್ತು ಯೇಸು ದಾವಿದನ ಕುಮಾರನು, ಆತನೇ ನನ್ನ ರಕ್ಷಕ, ಆತನಲ್ಲದೆ ನನಗೆ ಬೇರೆ ಯಾರ ದೇವರು ಇಲ್ಲ ಎಂಬುದಾಗಿ ಇವತ್ತು ನಿನಗೆ ನಿಮ್ಮ ತಂದೆ ತಾಯಿಗಳಿಂದ ಬೋಧಿಸಲ್ಪಟ್ಟಿದ್ದರಿಂದೆಲ್ಲ ಇದು ನಿನಗೆ ಪರಲೋಕದ ತಂದೆ ನಿನಗೆ ಪ್ರಕಟಣೆಯನ್ನು ಕೊಟ್ಟಿದ್ದಾನೆ. ಬೈಬಲ್ ಹೇಳ್ತದೆ, ತಂದೆಯು ಒಬ್ಬನು ತನ್ನ ಬಳಿಗೆ ಸೆಳೆಕೊಳ್ಳದೆ ಹೋದರೆ ಯಾರು ನನ್ನ ಬಳಿಗೆ ಬರಕೊಳ್ಳಕ್ಕಾಗೋದಿಲ್ಲ. ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ನೀವು ಆಲಯಕ್ಕೆ ಬಂದಿರೋದಾಗಲಿ, ಯೇಸುನ ನಂಬಿರೋದಾಗಲಿ, ಏನೋ ತಾನಾಗಿ ನಡೆದಿದೆ ಎಂಬುದಾಗಿ, ತಾನಾಗಿ ನಡೆದಿದ್ದು ಹೇಗೆ ಅಂದ್ರೆ, ತಂದೆಯು ನಿನ್ನನ್ನು ಸೆಳೆಕೊಂಡಿದ್ದಾನೆ, ತಂದೆಯು ನಿನ್ನನ್ನು ಕರೆದಿದ್ದಾನೆ, ತಂದೆಯು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಯೇಸುನ ಬಳಿಗೆ ಬಂದ ನಿಮಿತ್ತವಾಗಿ ಇವತ್ತು ಆ ರಕ್ಷಣೆಯ ಅನುಭವವನ್ನು ನಾವು ಅನುಭವಿಸೋರಾಗಿದ್ದೇವೆ. ಅದಕ್ಕೆ ಇದನ್ನ ನಾವು ತಿಳಿಯಬೇಕು. ಯೇಸು ಕ್ರಿಸ್ತನನ್ನ ತಿಳಿಯುವುದೇ ನಮಗೆ ನಿತ್ಯ ಜೀವವಾಗಿದೆ. ಹಾಗಾದರೆ ನಮಗೆ ಯೇಸು ಕ್ರಿಸ್ತನನ್ನು ತಿಳ್ಕೊಳ್ಳುವಂತ ತಿಳುವಳಿಕೆಯನ್ನ ದೇವರು ನಮಗೆ ರುಚಿಯನ್ನ ಕೊಟ್ಟಿದ್ದಾನೆ. ಓ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ಕರ್ತನು ಸರ್ವೋತ್ತಮನೆಂಬುದಾಗಿ ಅನುಭವದಿಂದ ತಿಳಿದು ನೋಡ್ರಿ, ಆತನು ಒಳ್ಳೆಯವನು. ಹಾಗಾದ್ರೆ ದೇವರು ಒಳ್ಳೆಯವನು ಎಂಬುದಾಗಿ ಹೇಗೆ ತಿಳ್ಕೊಳ್ಳೋಕ್ ಸಾಧ್ಯ? ದೇವರು ರಕ್ಷಕನು ಎಂಬುದಾಗಿ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ? ದೇವರು ನಿನ್ನನ್ನು ಪ್ರೀತಿಸ್ತಾನೆ ಎಂಬುದಾಗಿ ಹೇಗೆ ನೀನು ಅರ್ಥಕೊಳ್ಳಲಿಕ್ಕೆ ಸಾಧ್ಯ? ಅದಕ್ಕೆ ನಾವು ಸ್ವಲ್ಪ ಏನ್ ಮಾಡಬೇಕಾಗಿದೆ, ನಮ್ಮ ಗಮನವನ್ನ, ನಮ್ಮ ಹೃದಯವನ್ನ, ನಮ್ಮ ಚಿಂತೆಯನ್ನ, ನಮ್ಮ ಮನಸ್ಸನ್ನ ನಾವು ಪ್ರಾರ್ಥನೆಯ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ, ವಾಕ್ಯದಲ್ಲಿ
ನಾವು ಯೇಸುವನ್ನ ನಾವೇನ್ ಮಾಡಬಹುದು, ಹುಡುಕಲಿಕ್ಕೆ ಆರಂಭಿಸುವಾಗ ಯೇಸು ತನ್ನನ್ನೇ ತಾನೇನ್ ಮಾಡಿಕೊಡ್ತಾನೆ, ನಮಗೆ ಪ್ರಕಟಿಸಿಕೊಳ್ಳೋನಾಗಿದ್ದಾನೆ. ಹಲ್ಲೆಲೂಯ. ಯಾವ ವಿಷಯದಲ್ಲೂ ಆತನು ಇಲ್ಲ ಎಂಬುದಾಗಿ ಹೇಳುವುದೇ ಇಲ್ಲ. ಆತನಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುವುದೇ ಆತನಿಗೆ ಶ್ರೇಷ್ಠ. ತಂದೆಗೆ ಯಾವುದು ಸಂತೋಷ ಅಂದರೆ ತನ್ನ ಮಗನಾದ ಯೇಸುವನ್ನ ನಿನಗೆ ರಿವೀಲ್ ಮಾಡಲಿಕ್ಕಾಗಿ, ನಿನ್ನ ತಂದೆಯಾದ ದೇವರು ತನ್ನ ಮಗನನ್ನ ನಿನಗೆ ತೋರಿಸುವುದಕ್ಕೆ ಅವನು ಇಷ್ಟವುಳ್ಳವನಾಗಿದ್ದಾನೆ. ಯೇಸು ಸಹ ತನ್ನನ್ನು ತಾನು ನಿಮಗೆ ಎಂಥವನೆಂಬುದಾಗಿ ತೋರ್ಪಡಿಸಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಪವಿತ್ರಾತ್ಮನಾದ ದೇವರು ನಮ್ಮಲ್ಲಿ ವಾಸವಾಗಿರುವವನು, ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿರುವ ಆತನು ನಿಮ್ಮನ್ನ ಯೇಸು ಯಾರು ಎಂಬುದಾಗಿ ತಿಳಿಸಲಿಕ್ಕಾಗಿ ಆತನು ಆಸಕ್ತನಾಗಿದ್ದಾನೆ. ಅದಕ್ಕೆ ನಾವು ಇವತ್ತು ಆತನನ್ನು ಕುರಿತಾದಂಥ ಅರಿವಿಗಾಗಿ ಪ್ರಾರ್ಥನೆಯನ್ನ ಮಾಡುವರಾಗಿ, ಆಸಕ್ತಿ ಉಳ್ಳವರಾಗಿ ಕಾಣಲ್ಪಡಬೇಕು ಪ್ರಿಯರೇ. ಇವತ್ತು ನಾವು ದೇವರ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ದಾನಿಯೇಲನು ಬರೆದಂತ ಪುಸ್ತಕ ಅದರಲ್ಲಿ 7ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದಿಕೊಳ್ಳೋಣ. 7ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದಿಕೊಳ್ಳುವ. ದಾನಿಯೇಲನು ಬರೆದ ಪುಸ್ತಕ 7ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುತ್ತೇವೆ. ಬಟ್ ನಾವು ಇದನ್ನ ನಮ್ಮ ಬೈಬಲಲ್ಲಿ ಇದನ್ನು ಬೇರೆ ರೀತಿಯಾಗಿ ಒಂದು ಭಾಷಾಂತರ ಮಾಡಲ್ಪಟ್ಟಿದೆ. ಆದರೆ ಆನಂತರವಾಗಿ ನಾನು ಓದುವ ಬೇರೆ ಒಂದು ಭಾಷಾಂತರದಲ್ಲಿ ಇರುವಂತ ಬೈಬಲ್ ನಾನು ಓದ್ತೀನಿ, ಆಮೇಲೆ ಕೇಳುವಂತೆ. ಈಗ ನಮ್ಮ ಬೈಬಲ್ ಏನು ಬರೆದಿದೆ ಅದು ಓದಿಕೊಳ್ಳೋಣ. ಮಹಾವೃದ್ಧನು ಆಯ್ತಂದು ಪರಾತ್ಪರನ ಭಕ್ತರಿಗಾಗಿ ನ್ಯಾಯ ತೀರಿಸಿ. ಸಾಕು, ಇಲ್ಲಿ ನಾವು ನೋಡುತ್ತೇವೆ ದೇವರ ವಚನದಲ್ಲಿ ಮಹಾವೃದ್ಧನು ಎಂಬುದಾಗಿ. ಏನಂತೆ? ಮಹಾವೃದ್ಧನು. ವೃದ್ಧನು ಅಂದ್ರೆ ಅರ್ಥ ಮಹಾ ಎಕ್ಸ್ಪೀರಿಯನ್ಸ್ ಆದವನು. ವೃದ್ಧನಂದ್ರೆ ಪುರಾತನವಾದವನು, ಆದಿಯಿಂದ ಇದ್ದಾತನು, ಮತ್ತು ಆತನಿಗೆ ಹಳೆಯ ವ್ಯಕ್ತಿ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಯೇಸು ಕ್ರಿಸ್ತನು ಆತನ ಎಂತನಾಗಿದೆ? ಮಹಾವೃದ್ಧನಾಗಿದ್ದಾನೆ. ಅಂದ್ರೆ ಆತನು ಆದಿಯಿಂದ ಇದ್ದಂತ ದೇವರಾಗಿ ಕಾಣಲ್ಪಡುವನಾಗಿದ್ದಾನೆ. ಬೇರೆ ಒಂದು ಭಾಷಾಂತರದಲ್ಲಿ KERV ಎಂಬಂತ ಹೇಳಂತ ಬೈಬಲ್ ಅಲ್ಲಿ ಅದರ ಬಗ್ಗೆ ಇನ್ನು ವಿವರವಾಗಿ ಬರೆಯಲ್ಪಟ್ಟಿರೆಂದರೆ ಪುರಾತನ ರಾಜನು. ಈತನ ಎಂತ ರಾಜನು? ಪುರಾತನವಾದ ರಾಜನು. ಪುರಾತನ ಅಂದ್ರೆ ಅರ್ಥ ಆದಿ ಕಾಲಗಳಿಂದ, ಪುರಾತನವಾಗಿ ಆತನಿಗೆ ಆದಿಯಿಂದ ಆತನ ಎಂತವನಾಗಿದ್ದಾನೆ? ರಾಜನಾಗಿದ್ದಾನೆ. ಎಂತ ರಾಜನು? ಎಲ್ಲರೂ ಹೇಳೋಣ, ಪುರಾತನ ರಾಜನ ಅಂತ ಹೇಳ್ರಿ. ಬಾಯಿ ತರದ ಹೇಳೋಣ, ಯೇಸು ಬಗ್ಗೆ ಹೇಳೋಣವಾ? ಪ್ರೈಸಲ. ಪುರಾತನ ರಾಜನು. ಅದಕ್ಕೆ ಆ ಪುರಾತನ ರಾಜನು ಈ ಲೋಕದಲ್ಲಿ ಹುಟ್ಟುವಾಗ ಜೋಯಿಷರು ಏನಂತ ಕೇಳ್ಕೊಂಡು ಬಂದ್ರು? ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿ? ಅವನು ಹುಟ್ಟಿದ ಮೇಲೆ ಅರಸನಾಗಲಿಲ್ಲ. ಆತನು ಹುಟ್ಟಕ್ಕಿಂತ ಮುಂಚೆ ಯೇಸು ಎಂಥವನಾಗಿದ್ದನು? ಅರಸನಾಗಿದ್ದನು. ಆತ ಎಂಥ ಅರಸನು? ಯಾವ ಅರಸರುಗಳು ಭೂಮಿಯಲ್ಲಿ ತೋರಲ್ಪಡದಿದ್ದಾಗ, ಕಾಣಲ್ಪಡದಿದ್ದಂಥ ವೇಳೆಗಳಲ್ಲಿ, ಎಲ್ಲದಕ್ಕಿಂತಲೂ ಮುಂಚೆ, ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಈ ಆಕಾಶ, ಭೂಮಿ, ಸೂರ್ಯ, ಚಂದ್ರಗಳು, ಪರಲೋಕ ಇವುಗಳೆಲ್ಲ ಸೃಷ್ಟಿಯಾಗಕ್ಕಿಂತ ಮುಂಚೆ ಆತನು ರಾಜನಾಗಿದ್ದನು, ಪುರಾತನ ರಾಜನಾಗಿದ್ದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಆಮೇಲೆ ಆ ಪುರಾತನರಾದ ರಾಜನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಹುಟ್ಟುವಾಗ ಆತನೇನಾಗಿದ್ದ? ಯಹೂದ್ಯರ ಅರಸನಾಗಿ ಹುಟ್ಟಿದ. ಯಾಕೆಂದ್ರೆ ಯೇಸು ಈ ಲೋಕಕ್ಕೆ ತನ್ನ ಸ್ವಂತ ಜನರಿಗಾಗಿ, ಸ್ವಂತ ಜನರಿಗಾಗಿ ಆತನು ಮನುಷ್ಯನಾಗಿ ಬರಬೇಕಾಗಿತ್ತು. ಅದಕ್ಕಾಗಿ ಯಹೂದ್ಯರಲ್ಲಿ ಹುಟ್ಟಿದ ನಿಮಿತ್ತವಾಗಿ ಅವನು ಯಹೂದ್ಯರ ಅರಸನಾದ. ಅದೇ ಯಹೂದ್ಯರ ಅರಸನಾದವನು ಸತ್ತು ಪುನರುತ್ಥಾನವಾದ ಆದ ಮೇಲೆ ಆತನಿಗೆ ಬೈಬಲ್ ಹೇಳ್ತಿದೆ, ನನಗೆ ಸರ್ವ ಅಧಿಕಾರವು ಪರಲೋಕದ ಮೇಲೂ ಭೂಲೋಕದ ಮೇಲೂ ನನಗೇನು ಕೊಡಲ್ಪಟ್ಟಿದೆ? ಅಧಿಕಾರವು ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗಾದ್ರೆ ಬೈಬಲ್ ಹೇಳ್ತಿದೆ, ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಇದೆ. ದೇವರ ರಾಜ್ಯ ಅಲ್ಲಿ ಇಲ್ಲ, ಇಲ್ಲಿಲ್ಲ. ದೇವರ ರಾಜ್ಯ ಅಂದ್ರೆ ಏನು? ದೇವರು ಅರಸನಾಗಿ ನಿನ್ನ ಹೃದಯದಲ್ಲಿ ಆತನು ಇದ್ದಾನೆ. ಹಾಗಾದರೆ
ನಾವು ಸೇವಿಸುವ ದೇವರು ಬಡಗಿಯ ಮಗನಾಗಿ ಹುಟ್ಟಿದಂತ ಯೇಸುವನಲ್ಲ, ಗೋದಲಲ್ಲಿ ಹುಟ್ಟಿದಂತ ಯೇಸುವನಲ್ಲ. ನಾವು ಸೇವಿಸುವಂತ ದೇವರು ಪುರಾತನ ಕಾಲದ ರಾಜನಾಗಿ ಆತನು ಕಂಡು ಬರುವನಾಗಿದ್ದಾನೆ. ಆಮೇನ್. ಅದು ಮಾತ್ರ ಅಲ್ಲ, ಪ್ರಕಟಣೆಯಲ್ಲಿ ನೋಡಬೇಕಾದ್ರೆ ಆತನ ತೊಡೆಯ ಮೇಲೆ ಆತನ ಕುರಿತು ಏನಂತ ಬರೆದಿದೆ, ಈತನು ಕರ್ತಾದಿ ಕರ್ತನು, ರಾಜರ ರಾಜಾದಿ ರಾಜನು ಎಂಬುದ. ಕಿಂಗ್ ಆಫ್ ಕಿಂಗ್ ಈಸ್ ನಾಟ್ ಓನ್ಲಿ ಕಿಂಗ್, ಈಸ್ ದ ಕಿಂಗ್ ಆಫ್ ಕಿಂಗ್. ಆತನು ಬರೀ ರಾಜನು ಅಲ್ಲ, ಈತನು ಏನಾಗಿದ್ದಾನೆ, ರಾಜಾದಿ ರಾಜನಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಆತನ ರಾಜ್ಯದಲ್ಲಿ ನಾವೆಲ್ಲರೂ ರಾಜರುಗಳು ಆಗಿದ್ದೇವೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಹೇಗೆ ಕನ್ಸಿಡರ್ ಮಾಡ್ತಾನೆ, ಹೇಗೆ ನಮ್ಮನ್ನ ತಿಳಿದಿದ್ದಾನೆ, ಹೇಗೆ ನಮ್ಮನ್ನ ಪ್ರೀತಿಸ್ತಾನೆ, ಏನಂತ ನಮಗೆ ಬಿರುದು ಕೊಟ್ಟಿದಂದ್ರೆ, ನಾನು ರಾಜಾದಿ ರಾಜ, ನೀವೆಲ್ಲರೂ ಏನಾಗಿದ್ದೀರಿ, ರಾಜರು ಆಗಿದ್ದೇವೆ. ನಾವೇನ್ ತಿಳ್ಕೊಂಡಿದ್ದೀವಿ, ನಾನೊಬ್ಬ ಬಡವ, ನಾನು ಈ ಜಾತಿಯವನು, ನಾನು ಈ ಕುಲದವನು, ನಾನು ಈ ಊರಿನವನು, ನಾನೊಬ್ಬ ಅನ್ಎಜುಕೇಟೆಡ್, ನಾನು ಬ್ಲ್ಯಾಕ್ ಆಗಿದ್ದೀನಿ, ಅಥವಾ ನನಗೆ ಈ ಕಾಯಿಲೆ ಇದೆ, ನಾನು ಹೀಗಿದ್ದೀನಿ. ನಮ್ಮ ಚಿತ್ರವನ್ನು ನೋಡಿ, ನಮ್ಮ ಜೀವನವನ್ನು ನೋಡಿ ನಾವು ಹೀಗೆ ಎಂಬುದಾಗಿ ಅರಿತವರಾಗಿದ್ದೇವೆ. ಇಲ್ಲ, ದೇವರು ಹೇಳ್ತಾನೆ, ನೀವು ಅರಸುಗಳು. ಏನಾಗಿದೆ, ನೀವು ಅರಸರುಗಳು, ರಾಜರು ಆಗಿದ್ದೀರಿ. ಹಾಗಾದ್ರೆ ನಾವು ನೋಡಬೇಕಾದ್ರೆ ಈ ಯೇಸು ಎಂತವನಾಗಿದೆ ಅಂದ್ರೆ, ಪುರಾತನದ ರಾಜನು, ಅಂದ್ರೆ ಆದಿಯಿಂದ ಇದ್ದವನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಆತನ ನೋಡಿಕೊಳ್ಳುತ್ತೇವೆ. ಕೊಲೊಸೆ ಬರೆದ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯ 17ನೇ ವಚನವನ್ನ ಓದಿಕೊಳ್ಳೋಣ. ಕೊಲೊಸೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನವನ್ನ 17, 18 ಸಹ ನಾವು ಓದಿಕೊಳ್ಬಹುದು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು, ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ. ಸಾಕು. ಇಲ್ಲಿ ನಾವು ನೋಡುತ್ತೇವೆ, ಆತನು ಎಲ್ಲದಕ್ಕೂ ಮೊದಲು ಇದ್ದವನು. ನಾವು ಸೇವಿಸುವ ದೇವರು, ಈಗೋ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದಾನಂದ್ರೆ 2000 ವರ್ಷಗಳಿಂದ ಬಂದಂತ ದೇವರ ನಾವು ಸೇವಿಸುವ ದೇವರು ಈತನು ಎಂತನಾಗಿದ್ದಾನೆ, ಎಲ್ಲದಕ್ಕೂ ಮೊದಲೇ ಇದ್ದವನಾಗಿದ್ದಾನೆ. ಭೂಮಿಲಿ ಯಾವುದು ಕಾಣಕ್ಕಿಂತ ಮುಂಚೆ ಕ್ರಿಮಿ, ಕೀಟ, ಹುಳ, ಉಪ್ಪಡಿ ಅಥವಾ ಭೂಮಿ, ಆಕಾಶ, ಸೂರ್ಯ, ಚಂದ್ರ ಇವುಗಳು ಯಾವುದೂ ಸೃಷ್ಟಿಯಾದಕ್ಕಿಂತ ಮೊದಲು ಇದ್ದವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊದಲು ಇದ್ದವನು. ನಾನು ಯೇಸುನ ನಂಬಕ್ಕಿಂತ ಮುಂಚೆ ನಾನು ಅನೇಕರಿಗೆ ಹೇಳ್ತಿದ್ದೇನೆಂದ್ರೆ, ನಿಮ್ಮ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಬಂದವನು. ನಮ್ಮ ದೇವರುಗಳು 2000 ವರ್ಷಗಳಿಂದಲೇ ಸನಾತನ ಕಾಲದಿಂದ ಇದ್ದಂತ ದೇವರು ನಮ್ಮ ದೇವರು. ಆಗ ನಮ್ಮ ದೇವರೇ ಶ್ರೇಷ್ಠ ಎಂಬುದಾಗಿ ವಾದಿಗಳನ್ನ ಮಾಡುತ್ತಿದ್ದೆ, ಕಾಣಲ್ಪಡುತ್ತಿದ್ದೆ. ಪ್ರೈಸ್ ದಿ ಲಾರ್ಡ್. ಆದರೆ ಬೈಬಲ್ ಹೇಳುತ್ತದೆ, ಸನಾತನದ ಕಾಲಕ್ಕಿಂತಲೂ ಯುಗ ಯುಗಗಳಿಗೂ ಉರುಳಕ್ಕಿಂತ ಮುಂಚೆ ನಮಗೆ ಅರಿವು ಜ್ಞಾನವೇ ಇಲ್ಲದಂತ ಲೋಕದಲ್ಲಿದ್ದಂತಕ್ಕೆ ಮುಂಚಿತವಾಗಿ ಎಲ್ಲದಕ್ಕೂ ಮೊದಲು ಇದ್ದವನು ಮತ್ತು ಸಮಸ್ತಕ್ಕೂ ಆಧಾರಭೂತನಾಗಿದ್ದಾನೆ. ಸಮಸ್ತವಾಗಿ ನಾವೇನೇನು ಕಾಣ್ತಾ ಇದ್ದೀವಿ, ಸಮಸ್ತವಾಗಿ ಇರುವಂತ ಮನುಷ್ಯರಾಗಿರ್ಬೋದು, ಅರಸರಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಧರ್ಮಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಆಮೇಲೆ ಪರಲೋಕಗಳೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವುಗಳೆಲ್ಲವಕ್ಕೂ ಆತನೇ ಆಧಾರವಾಗಿದ್ದಾನೆ. ಅದು ಆತನಲ್ಲದೆ ಯಾವುದು ಸೃಷ್ಟಿಯಾಗಲಿಲ್ಲ, ಆತನಲ್ಲದೆ ಯಾವುದು ಉತ್ಪತ್ತಿ ಆಗಲಿಲ್ಲ. ಎಲ್ಲವೂ ಆತನಿಂದ, ಆತನ ಮೂಲಕ, ಆತನಿಗಾಗಿ ಇವತ್ತು ನಡೀತಾ ಇದೆ ಎಂಬುದನ್ನ ನಾವು ಅರಿಯಬೇಕು. ಈ ಅರಿವು ನಮಗೆ ಬರುವಂತದಾಗಿ ಕಾಣಬೇಕು. ನಮಗೆ ದೇವರು ಯೇಸು ಸ್ವಾಮಿ ದೇವರನ್ನ ನಂಬಿದ್ದೇವೆ, ಹೌದು, ಆತನು ಆದಿಂದ ಇದ್ದಾನೆ, ನಂಬುವರಾಗಿದ್ದೇವೆ. ಆದರೆ ಅದನ್ನು ಕುರಿತಾದಂತ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಅರಿವು ನಮಗೆ ಬರಬೇಕಾಗಿ ಕಾಣಲ್ಪಡುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ನೋಡ್ತೇವೆ, 18ನೇ ವಚನ ನೋಡುವಾಗ, ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಸಭೆ ಎಂಬ ದೇಹಕ್ಕೆ ಆತನಾಗಿದ್ದಾನೆ ಶಿರಸ್ಸು. ಭೂಮಿಯಲ್ಲಿ ಸಭೆಯು ಮೊಟ್ಟ ಮೊದಲಿಗೆ ಆರಂಭವಾಗಿದ್ದು ಆತನ ಮೂಲಕವಾಗಿ, ತಲೆ ಆತನಾಗಿದ್ದಾನೆ, ಸಭೆ ಆತನ ದೇಹವಾಗಿ ಕಾಣಬಾರದು. ಹಾಗಾದರೆ ಸಭೆಗೆ
ನಾಯಕನು, ಸಭೆಗೆ ಒಡೆಯನು ಯಾರು? ಯೇಸುವೆ ಆಗಿದ್ದಾನೆ. ಮತ್ತು ತಿರುಗಿ ನಾವು ನೋಡ್ತೇವೆ, ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರಳಿಂದ ಮೊದಲು ಎದ್ದು ಬಂದವನು ಆತನೇ ಆಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನಮ್ಮ ದೇವರು ಆದಿ ಸಂಭೂತನು. ಆದಿ ಸಂಭೂತನೆಂದರೆ ಮೊದಲೇ ಇದ್ದವನು. ಆತನಿಂದ ಎಲ್ಲವೂ ಏನಾಯಿತು? ಸೃಷ್ಟಿ ಮಾಡಲ್ಪಡುತ್ತೆ ಎಂಬುದಾಗಿ ನಾವು ನೋಡಿಕೊಳ್ಳುವರಾಗಿ ಕಾಣப்படுತ್ತದೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ ಅದರಲ್ಲಿ 22ನೇ ವಚನವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 8:22. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮನು. ಇಲ್ಲಿ ಎಲ್ಲರೂ ಇವಾಗ ತೆಗೆದುಕೊಳ್ರಿ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 22ನೇ ವಚನ ನೋಡುತ್ತೇವೆ. ಕೆಳಗಿಂದ ಸ್ವಲ್ಪ ಹಾಗೆ ನಾವು ನೋಡ್ಕೊಂಡು ಹೋಗ್ತೀವಿ. ಇವಾಗ ಎಲ್ಲರೂ ತೆಗೆದುಕೊಳ್ಳೋಣ. 22ನೇ ಅಧ್ಯಾಯ. ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ದ ಬೈಬಲ್ ಹೇಳ್ತದೆ ಏನಂತೇಳಿ, ಸೃಷ್ಟಿ ಕ್ರಮಗಳಲ್ಲಿ ದೇವರು ಸೃಷ್ಟಿಯನ್ನ ಮಾಡೋಕ್ಕಿಂತ ಮೊದಲು ನಾನು ಏನಾಗಿದ್ದೆ? ನಿರ್ಮಿಸಲ್ಪಟ್ಟವನಾಗಿದ್ದೆ, ನಾನು ಇದ್ದವನಾಗಿದ್ದೆ, ನಾನು ಆತನೊಂದಿಗೆ ಇದ್ದವನಾಗಿದ್ದೇನೆ, ಆತನೊಂದಿಗೆ ಇದ್ದೇನೆ. ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮವಾಗಿದ್ದೇನೆ. 23ನೇ ವಚನದಲ್ಲಿ, ಪ್ರಾರಂಭದಲ್ಲಿ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ನಾನು ಸ್ಥಾಪಿಸಲ್ಪಟ್ಟೆನು. ಹಲ್ಲೆಲೂಯಾ. ಅನಾದಿ ಕಾಲದಲ್ಲಿ ನಾನು ಸ್ಥಾಪಿಸಲ್ಪಟ್ಟೆನು. 24ನೇ ವಚನದಲ್ಲಿ, ಜಲನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ಹಲ್ಲೆಲೂಯಾ. ಜಲನಿಧಿಗಳು ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗಲೇ ನಾನು ಹುಟ್ಟಿದೆನು. 25ನೇ ವಚನ, ಬೆಟ್ಟ ಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ, ಎಲ್ಲರೂ ನೋಡ್ಕೊಳ್ರಿ, ಬೆಟ್ಟ ಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ಆತನು ಭೂಲೋಕವನ್ನಾಗಲಿ ಬಯಲನಾಗಲಿ ಭೂಮಿಯ ಮೊದಲನೆಯ ಅಣುರೇಣವನಾಗಲಿ ನಿರ್ಮಿಸದೆ ಇರುವಾಗ ನಾನು ಹುಟ್ಟಿದೆನು. ಹಲ್ಲೆಲೂಯಾ. 27ನೇ ವಚನ, ಆತನು ಸಾಗರದ ಮೇಲೆ ಚಕ್ರಾಕಾರವಾದ ಗೀಟನ್ನು ಎಳೆದು ಆಕಾಶನ ಮಂಡಳವನ್ನು ಸ್ಥಾಪಿಸುವಾಗ ನಾನು ಅಲ್ಲಿ ಇದ್ದೆ. ಯಾವಾಗ ದೇವರು ಸಾಗರಗಳನ್ನ ಮತ್ತು ಚಕ್ರಾಕಾರವಾದ ಗೀಟನ್ನು ಎಳೆದು ಆಕಾಶ ಮಂಡಳಗಳನ್ನ ಸ್ಥಾಪಿಸುವಾಗ ದೇವರು ಅಲ್ಲಿ, ಯೇಸು ಕ್ರಿಸ್ತನು ಅಲ್ಲಿ ಇದ್ದನು. 28ನೇ ವಚನ ಓದ್ತೇವೆ, ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆ ಕಟ್ಟುಗಳನ್ನು ನೇಮಿಸಿ ಭೂಮಿಯ ಅಸ್ಥಿವಾರಗಳನ್ನು ಗೊತ್ತು ಮಾಡುವಾಗ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿ ದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವನ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೆನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಯೇಸುವನ್ನು ಕುರಿತು ಇಲ್ಲಿ ಹೇಳಲ್ಪಡದ ನೋಡ್ತೇವೆ. ಯೇಸು ಅನಾದಿ ಕಾಲದಿಂದಲೇ ಆತನು ವಾಸ ಮಾಡಿದ, ಆತನು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆಲೆ ಆತನು ಇದ್ದವನೆಂಬುದಾಗಿ ನಾವು ನೋಡುವರಾಗಿದ್ದೇವೆ. ಪ್ರೇರ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅದಕ್ಕೆ ಒಂದೊಂದು ವಚನದಲ್ಲಿ 22ನೇ ವಚನದಲ್ಲಿ ನಾವು ಕಾಣಬೇಕಾದ್ರೆ ದೇವರು ಸೃಷ್ಟಿ ಕ್ರಮದಲ್ಲೇ ಯೇಸು ತಂದೆಯಾದ ದೇವರು ಆತನು ಪುರಾತನದಲ್ಲಿ ಇದ್ದನು ಮತ್ತು ಈ ಭೂಮಿಯ ಆರಂಭ ಹುಟ್ಟುವುದಕ್ಕಿಂತ ಮುಂಚೆನೆ ಅನಾದಿ ಕಾಲದಲ್ಲಿ ಯೇಸು ಸ್ಥಾಪಿಸಲ್ಪಟ್ಟವನಾಗಿದ್ದಾನೆ. ಹಾಗಾದರೆ ಯೇಸುಗೆ ಏನಿಲ್ಲ, ಆದಿಯೂ ಇಲ್ಲ, ಅಂತವೂ ಇಲ್ಲ. ಆತನು ಅನಾದಿ ಕಾಲದ ಪುರಾತನದ ದೇವರನ್ನ ನಾವು ಈ ದಿನಗಳಲ್ಲಿ ಆರಾಧಿಸುವಂತರಾಗಿ ನಾವು ಕಾಣಲ್ಪಡುವುದಾಗಿದ್ದೇವೆ. ಜಲನಿಧಿಗಳು ಅಂದ್ರೆ ಸಮುದ್ರ, ನೀರು ಮತ್ತು ನದಿ ಮತ್ತು ಯಾವ ಭೂಮಿಯಲ್ಲಾಗಲಿ ನೀರುಗಳು ಇರೋದಕ್ಕಿಂತ ಮುಂಚಿತವಾಗಿನೇ ಆತನು ಮೊದಲೇ ಹುಟ್ಟಿದವನಾಗಿದ್ದಾನೆ. ಹಲ್ಲೆಲೂಯಾ. ಕೆಳಗಿನ 25 ನೋಡ್ತೀವಿ, ಬೆಟ್ಟಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ಆತನು ಭೂಲೋಕವನ್ನಾಗಲಿ ಬಯಲನಾಗಲಿ ಭೂಮಿಯ ಮೊದಲನೆಯ ಅಣುರೇಖವನ್ನಾಗಲಿ
ಅಂದ್ರೆ ಆ ಒಂದು ಭೂಮಿಯನ್ನ ಸೃಷ್ಟಿ ಮಾಡುವಾಗ ಒಂದು ದೇವರು ಒಂದು ರೇಖೆಯನ್ನು ಹಾಕಿರ್ತಾನೆ ನೋಡ್ರಿ. ಒಂದು ವೃತ್ತವನ್ನ ಮಾಡಬೇಕಾದ್ರೆ ಅದಕ್ಕೊಂದು ಒಂದು ರೇಖೆ ಇರ್ತದೆ. ಅಥವಾ ಒಂದು ಮನೆಯನ್ನ ಕಟ್ಟಬೇಕಂದ್ರೆ ಅದಕ್ಕೊಂದು ರೇಖೆ, ಬ್ಲೂ ಪ್ರಿಂಟ್ ಅಂತ ಹೇಳ್ತಾರೆ, ರೇಖೆ. ಆ ಬ್ಲೂ ಪ್ರಿಂಟ್ ಭೂಮಿ ಉಂಟಾಗಕ್ಕಿಂತ ಮುಂಚೆ, ಸೂರ್ಯ ಚಂದ್ರ ಉಂಟಾಗಕ್ಕಿಂತ ಮುಂಚೆ, ಮನುಷ್ಯನನ್ನ ದೇವರು ಉಂಟಾಡಕ್ಕಿಂತ ಮುಂಚೆ ಆತನು ಏನ್ ಮಾಡ್ದ, ಒಂದು ಬ್ಲೂ ಪ್ರಿಂಟ್ ಮಾಡ್ದ. ಅನುರೇಖ ಎಂಬುದಾಗಿ ನೋಡ್ತೇವೆ. ಒಂದು ಬ್ಲೂ ಪ್ರಿಂಟ್ ಅನ್ನ ಮಾಡ ಅಂದ್ರೆ ಇವೆಲ್ಲ ಸೃಷ್ಟಿಯಾಗಕ್ಕಿಂತ ಮುಂಚೆ ತಂದೆಯಾದ ದೇವರು, ಪವಿತ್ರಾತ್ಮನ ದೇವರು, ಯೇಸು ಕ್ರಿಸ್ತನ ದೇವರು ಮೂವರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಸೂರ್ಯ ಇಲ್ಲಿರಲಿ, ಚಂದ್ರನ ಇಷ್ಟೊತ್ತಿಗಿರಲಿ, ಭೂಮಿ ಇಲ್ಲಿಡೋಣ, ಗಿಡ ಮರಗಳನ್ನ ಈ ತರ ಬೆಳೆಸೋಣ, ಈ ತರ ಪ್ರಾಣಿಗಳನ್ನ ಇಡೋಣ. ಮನುಷ್ಯನು ಪಾಪ ಮಾಡ್ತಾನೆ, ಪಾಪ ಮಾಡಲಿಕ್ಕೆ ಆತನಿಗೆ ಒಂದು ಪರಿಹಾರ ಬೇಕಾಗುತ್ತೆ ಎಂಬುದಾಗಿ ದೇವರು ಒಂದು ಬ್ಲೂ ಸ್ಕೆಚ್, ಒಂದು ಬ್ಲೂ ಪ್ರಿಂಟ್ ಹಾಕಿದ್ದ. ಮನೆ ಕಟ್ಟೋರು ಫಸ್ಟ್ ಏನ್ ಮಾಡ್ತಾರೆ, ಇಂಜಿನಿಯರ್ ಹತ್ರ ತಗೊಂಡೋಗಿ, ಸರ್ ನಮಗೆ ಬೆಡ್ರೂಮ್ ಇಲ್ಲಿ ತರ ಬರ್ಬೇಕು, ನಮಗೆ ಹಾಲ್ ಇಲ್ಲಿ ಬರ್ಬೇಕು, ಕಿಚನ್ ಇಲ್ಲಿ ಬರಬೇಕು, ನಮಗೆ ಕಾರ್ ನಿಲ್ಸಕ್ಕೆ ಪಾರ್ಕಿಂಗ್ ಬೇಕು, ಅದಕ್ಕೆ ಒಂದು ಬ್ಲೂ ಪ್ರಿಂಟ್ ಕೊಡ್ರಿ. ಆವಾಗ ಅವ್ರು ಏನ್ ಮಾಡ್ತಾರೆ, ಸ್ಕೆಚ್ ಅನ್ನು ಬರ್ತಾರೆ. ಆಮೇಲೆ ಅದನ್ನ ಒಂದು ಮೇಸ್ತ್ರಿ ಹತ್ರ ಕೊಡ್ತಾರೆ. ಅವನೇನ್ ಮಾಡ್ತಾನೆ, ಅದನ್ನ ನೋಡಿ ಕಟ್ಟುವನಾಗಿದ್ದಾನೆ. ಯೇಸು ಸ್ವಾಮಿ ಸಹ ಅದೇ ತರ ತಂದೆಯಾದ ದೇವರು ಈ ಲೋಕಕ್ಕೆ ಒಂದು ಅಣುರೇಖವನ್ನು, ಅಂದ್ರೆ ಬ್ಲೂ ಪ್ರಿಂಟ್ ಅನ್ನ ಆತನು ಉಂಟು ಮಾಡುವಾಗ ಆವಾಗಿಂದಲೇ ದೇವರು ಇರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ನಮ್ಮ ಕಣ್ಣಿಗೆ ಕಾಣುವ ಈ ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು ಇವು ತೋರೋದಕ್ಕಿಂತ ಮುಂಚೆ ಇವುಗಳನ್ನ ಹೆಂಗ್ ಸೃಷ್ಟಿ ಮಾಡೋಣ, ಇವುಗಳನ್ನ ಯಾವ ತರ ಮಾಡೋಣ, ಸೂರ್ಯನನ್ನು ಎಷ್ಟು ತಾಸಿರ್ಬೇಕು, ಚಂದ್ರ ಎಷ್ಟು ತಾಸಿರ್ಬೇಕು, ಈ ಭೂಮಿಗೆ ಎಷ್ಟು ಗಾಳಿ ಬೇಕು. ಕಡಿಮೆ ಗಾಳಿ ಆದರೂ ಮನುಷ್ಯ ಬದುಕಕ್ಕಾಗಲ್ಲ, ಹೆಚ್ಚು ಗಾಳಿ ಆದರೂ ಬದುಕಕ್ಕಾಗಲ್ಲ. ಸೂರ್ಯ ಹೆಚ್ಚಿದ್ರೂ ಮನುಷ್ಯ ಬದುಕಕ್ಕಾಗಲ್ಲ, ಕಡಿಮೆ ಆದರೂ ಬದುಕಕ್ಕಾಗಲ್ಲ. ಹೇಗೆ ಇರಬೇಕೆಂಬುದನ್ನ ಎಲ್ಲವನ್ನ ದೇವರು ಸುಂದರವಾಗಿ ನಿರ್ಮಿಸುವ ದೇವರಾಗಿದ್ದಾಗಲೇ ಆತನೊಂದಿಗೆ ಯೇಸು ಇದ್ದನೆಂಬುದಾಗಿ ನಾವು ನೋಡುತ್ತೇವೆ. 27ನೇ ವಚನ ನೋಡಬೇಕಾದ್ರೆ, ಆತನು ಸಾಗರದ ಮೇಲೆ ಚಕ್ರಕರವಾದ ಗೀಟನ್ನು ಎಳೆದು, ಸಾಗರಕ್ಕೆ ಅಂದ್ರೆ ಸಮುದ್ರಕ್ಕೆ ದೇವರು ಏನ್ ಮಾಡಿದ್ರೆ ಚಕ್ರಕರವಾದಂತ ಗೀಟನ್ನ ಎಳೆದಿದ್ದಾನಂತೆ. ಈ ಗೀಟ್ ಏನಂದ್ರೆ ಸಮುದ್ರ ಬಂದು ಈ ದೇಶದಲ್ಲಿ, ಈ ಊರಲ್ಲಿ ಇಲ್ಲಿವರೆಗೆ ಇಷ್ಟೇ ಇರಬೇಕು, ಎಲ್ಲ ಊರಲ್ಲಿ ಇರಬಾರ್ದು, ಎಲ್ಲಾ ದೇಶದಲ್ಲಿ ಇರಬಾರ್ದು, ಎಲ್ಲಾ ಜಾಗದಲ್ಲಿ ಇರಬಾರ್ದು, ಸಮುದ್ರಕ್ಕೆ ನೀನು ಇಲ್ಲೇ ಇರಬೇಕೆಂಬುದಾಗಿ ಅದಕ್ಕೆ ಗೀಟನ್ನು ಎಳೆದ. ಆ ಗೀಟಿನ ಒಳಗಡೆನೆ ಸಮುದ್ರ ಇವತ್ತು ವಾಸವಾಗಿದೆ. ಆ ಗೀಟನ್ನು ದಾಟಿ ಇವತ್ತು ಸಮುದ್ರ ಹೊರಗಡೆ ಬಂದಾಗ ಏನಾಗ್ತಾ ಇದೆ, ಅಲ್ಲಿ ತುಫಾನುಗಳಾಗಿ ದೇಶಗಳು, ಅನೇಕ ಊರುಗಳು ಅಳಿದು ಹೋಗ್ತಾ ಇದೆ. ಇವತ್ತು ಒಂದು ವೇಳೆ ಸಮುದ್ರದಂತ ನೀರುಗಳೆಲ್ಲ ಗೀಟನ್ನು ದಾಟಿ ಹೊರಗಡೆ ಬಂದ್ರೆ ಇಡೀ ದೇಶನೇ ಏನಾಗ್ಬೋದು, ಮುಳುಗುವಂತ ಪರಿಸ್ಥಿತಿಯಲ್ಲಿ ಕಾಣಲ್ಪಡಬಹುದು. ಒಂದು ಸಣ್ಣ ಸೈಕ್ಲೋನ್ ಅಥವಾ ಒಂದು ಸಣ್ಣ ತುಫಾನ್, ಒಂದು ಸಣ್ಣ ಯಾವುದೋ ಒಂದು ಗಾಳಿ ಬೀಸಿದ್ರೆ ಸಾಕು ಇವತ್ತೇನಾಗ್ತದೆ, ಅಲ್ಲೋಲಕಲ್ಲವಾಗುವಂಥದ್ದಾಗಿದೆ. ಆದರೆ ಆ ಗೀಟನ್ನ ದೇವರು ತೆಗೆದು ಬಿಟ್ರೆ ಇಡೀ ದೇಶವೇ ಏನಾಗುತ್ತೆ, ತಿರುಗಿ ನೀರಿನಲ್ಲಿ ಪೂರ್ಣವಾಗಿ ಮುಳುಗಿ ಹೋಗುವಂಥದ್ದಾಗಿದೆ. ಹಾಗಾದರೆ ಇಲ್ಲಿ ದೇವರ ವಾಕ್ಯ ನೋಡ್ತದೆ, ಆತನು ಸಾಗರದ ಮೇಲೆ ಚಕ್ರಕರವಾದ 27ನೇ ವಚನದಲ್ಲಿ ಗೀಟನ್ನು ಎಳೆದು ಆಕಾಶನ ಮಂಡಲಗಳನ್ನ ಸ್ಥಾಪಿಸಿದಾಗ ನಾನು ಅಲ್ಲಿದ್ದೆನು. ಹಾಗಾದರೆ ಸಾಗರಕ್ಕೆ, ಸಮುದ್ರಕ್ಕೆ ದೇವರು ಆತನು ಗೀಟನ್ನ ಗುರುತಿಸಿದ್ದಾನೆ. 28ನೇ ವಚನ ನೋಡ್ಬೇಕಾದ್ರೆ, ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನ ನೆಲೆಗೊಳಿಸಿದ. ಹಾಗಾದ್ರೆ ಇಲ್ಲಿ ನೋಡ್ತೇವೆ, ಆತನು ಗಗನವನ್ನ, ಆಕಾಶವನ್ನ ದೇವರು ಮಾಡಿದ್ರೆ ಮೇಲೆ ಸ್ಥಿರಪಡಿಸಿದ್ದಾನೆ. ಆಕಾಶ ಒಂದು ಮೇಲೆ ಸ್ಥಿರಪಡಿಸದೆ ದೇವರು ಹೋಗ್ಬಿಟ್ಟಿದ್ರೆ ಆಕಾಶ ಯಾವಾಗ್ಲೂ ಏನಾಗ್ಬಿಡ್ತಿತ್ತು, ಬಿದ್ದು ಹೋಗ್ಬಿಡ್ತು. ಒಂದು ವೇಳೆ ಆಕಾಶ ಮನುಷ್ಯನ ಮೇಲೆ ಬಿದ್ದರೆ ತಡಿಲಿಕ್ಕೆ ಸಾಧ್ಯತೆ ಇಲ್ಲ. ಆಕಾಶದಲ್ಲಿ ದೇವರು ಅದನ್ನ ಮೇಲೆ ನೀನ್ ಮೇಲಿರ್ಬೇಕು. ಒಂದು ವೇಳೆ ದೇವರು ಕೆಳಗಿಡಲಿಲ್ಲ, ದೇವರು ಜ್ಞಾನವಾಗಿ ಬುದ್ಧಿ ಉಳ್ಳನಾಗಿ ಆಕಾಶವನ್ನ ಮೇಲೆ ಯೇಸು ಸ್ಥಾಪಿಸಿದ. ಅದಕ್ಕೆ ಆತ ಹೇಳ್ತಾನೆ, ಪುರಾತನವಾದ ರಾಜನು, ಆದಿ ರಾಜನು, ಹಳೆಯ ವ್ಯಕ್ತಿ, ಆದಿಯಿಂದ ಇದ್ದವನು, ಆದಿ ಸಂಭೂತವನು ಆತನಲ್ಲದೆ ಯಾವುದು ಆತನ ಸೃಷ್ಟಿ ಆತನು ಉಂಟು ಮಾಡಲಿಲ್ಲ, ಎಲ್ಲವೂ ಆತನು ಸೃಷ್ಟಿಯನ್ನು ಉಂಟು ಮಾಡಿದ್ದಾನೆ. 30ನೇ ವಚನದ ನೋಡ್ತೇವೆ, ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ
ವಿನೋದಿಸುತ್ತಾ ಇದ್ದನು ಎಂಬುದಾಗಿ ನೋಡ್ತೇವೆ. ಬೈಬಲ್ ಹೇಳ್ತೇವೆ, ಯೇಸು ಸ್ವಾಮಿ ಎಲ್ಲಿದ್ದನಂತೆ? ಆತನ ಹತ್ತಿರ, ತಂದೆಯ ಹತ್ತಿರ ಆತನು ಶಿಲ್ಪಿಯಾಗಿದ್ದು, ಆದರೆ ದೇವರ ಕೈ ಕೆಲಸವಾಗಿದ್ದು, ದೇವರೊಂದಿಗೆ ಇದ್ದು ಪ್ರತಿದಿನ ಯೇಸು ತಂದೆಯಾದ ದೇವರೊಂದಿಗೆ ಆನಂದಿಸುವನಾಗಿದ್ದ. ಹಲ್ಲೆಲೂಯಾ. ಆಗ ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ ಅಂದರೆ, ನಾವು ಸೇವಿಸುವಂತ ದೇವರು 2000 ವರ್ಷಗಳ ಹಿಂದೆ ಬಂದಂತ ಸೇವಿಸುವಂತ ದೇವರಲ್ಲ. ನಾವು ಸೇವಿಸುವಂತ ದೇವರು ಅನಾದಿಯಿಂದ, ಆದಿಯಿಂದ ಏನು ಮಾಡಿದಾನೆ? ಗಗನ, ಸೂರ್ಯ, ಚಂದ್ರ ಸೃಷ್ಟಿಯಾಗಕ್ಕಿಂತ ಮುಂಚಿತವಾಗಿಯೂ ಆತನಿದ್ದಾನೆ. ಆತನೇ ಮನುಷ್ಯರನ್ನ ಎಲ್ಲವನ್ನ ಸೃಷ್ಟಿ ಮಾಡಿದವನೆಂಬುದಾಗಿ ನಾವು ಕಾಣುವಂತರಾಗಿದ್ದೇವೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ನಾವು ಮತ್ತೊಮ್ಮೆ ಸಾರಿ ಕೊಲೊಸೆಯರ ಪತ್ರಿಕೆಯಲ್ಲಿ ನಾವು ತೆಗೆದುಕೊಳ್ಳೋಣ 1ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನ ಓದಿಕೊಳ್ಳುವ. ಮತ್ತೊಮ್ಮೆ ಸಾರಿ. ಆತನು ಎಲ್ಲಕ್ಕೂ ಮೊದಲು, ಆತನು ಎಲ್ಲದಕ್ಕೂ ಮೊದಲು ಇದ್ದವನು. ಎಲ್ಲದಕ್ಕೂ ಮೊದಲು ಯಾರು? ಯೇಸು ಎಲ್ಲದಕ್ಕೂ ಮೊದಲು ಇದ್ದವನು. ಆಮೇಲೆ ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಆದಿ ಸಂಭೂತನು. ಆತನು ಆದಿ ಸಂಭೂತನು. ಎಲ್ಲದರಲ್ಲಿ ಪ್ರಮುಖನಾಗುವಂತೆ, ಎಲ್ಲದಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಮೊದಲು ಎದ್ದು ಬಂದವನು ಆತನೇ. ಆಮೇಲೆ ತಂದೆಯಾದ ದೇವರು, ಈಗ ಎಲ್ಲರೂ ಗಮನಿಸಬೇಕು, ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ. ಇಲ್ಲಿ ಗಮನಿಸಬೇಕು. ಈಗ ಎಲ್ಲರೂ ಚೆನ್ನಾಗಿ ಗಮನಿಸಿ. ತಂದೆಯಾದ ದೇವರು ಬೇರೆ, ಯೇಸು ಬೇರೆ, ಪವಿತ್ರಾತ್ಮ ಬೇರೆ. ತಂದೆಯಾದವರು ದೊಡ್ಡವರು, ಆತನು ದೇವರಾಗಿದ್ದಾನೆ, ಯೇಸು ಮಗನಾಗಿದ್ದಾನೆ, ಪವಿತ್ರಾತ್ಮ ಆತನೊಬ್ಬನ ಜೊತೆಯಲ್ಲಿದ್ದಾನೆ ಎಂಬುದಾಗೆಲ್ಲ ಇಲ್ಲಿ ನಾವು ನೋಡುತ್ತೇವೆ. ತಂದೆಯಾದ ದೇವರು ಇವಾಗ ಏನಾಗಿದ್ದಾನಂತೆ? ಆತನಲ್ಲಿ. ಯಾರಲ್ಲಿ? ಯೇಸುವಲ್ಲಿ. ಎಲ್ಲರೂ ಹೇಳ್ರಿ, ಆತನಲ್ಲಿ ಅಂದ್ರೆ ಯಾರಲ್ಲಿ? ಎಲ್ಲರೂ ಗಟ್ಟಿಗೆ ಹೇಳೋಣ, ಯಾರಲ್ಲಿ? ಈಗ ತಂದೆಯಾದ ದೇವರು ಯೇಸುವಲ್ಲಿ ಏನಾಗಿದ್ದಾನೆ? ತನ್ನ ಸರ್ವ ಸಂಪೂರ್ಣತೆಯಾಗಿ ಯೇಸುವಲ್ಲಿ ಈಗ ವಾಸವಾಗಿದ್ದಾನೆ. ದೇವರನ್ನ ಕಾಣಬೇಕಾ? ಯೇಸುವನ್ನ ಕಾಣಬಹುದು. ದೇವರ ಸ್ವರವನ್ನು ಕೇಳಬೇಕಾ? ಯೇಸುವಿನ ಸ್ವರವನ್ನು ಕೇಳಿದ್ರೆ, ಯಾರ ಸ್ವರವನ್ನು ಕೇಳಿದಾಗೆ? ಯೇಸುವಿನ ಸ್ವರವನ್ನು ಕೇಳಿದ ಹಾಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನಮ್ಮ ಕುಟುಂಬಸ್ಥರೋ ಅಥವಾ ನಮ್ಮ ಮಕ್ಕಳು ಫಾರಿನಲ್ಲೋ, ಬೆಂಗಳೂರಲ್ಲೋ, ಬಾಂಬೆಲೋ ಎಲ್ಲರೂ ಇದ್ರೆ, ಈಗ ಅವರು ನಾವು ಕೇಳಬೇಕಾದ್ರೆ, ನೋಡಬೇಕಾದ್ರೆ, ಈಗ ನಮಗೇನ್ ಬಂದಿದೆ? ಫೋನ್ ಬಂದಿದೆ. ಫೋನಿನ ಮೂಲಕವಾಗಿ ಅವರ ಸ್ವರವನ್ನ ನಾವು ಕೇಳಬಹುದು. ಆ ಸ್ವರವು ಮಗನು ಆದ ಕುಟುಂಬದವರು ಒಂದೇ ಉಳ್ಳವರಾಗಿ ಕಾಣಲ್ಪಡ್ತಾರೆ, ಬೇರೆ ಬೇರೆ ಇಲ್ಲ. ಮಾತನಾಡುವರು ಯಾರು? ಮಗನೇ ಆಗಿರಬಹುದು, ಆದರೆ ಸ್ವರವು ಯಾರ್ದಾಗಿದೆ? ಮಗನ ಸ್ವರವಾಗಿದೆ. ಅದೇ ತರ ದೇವರನ್ನ ನೋಡ್ಬೇಕಂದ್ರೆ ಯಾರಲ್ಲಿ ನಾವು ನೋಡಬಹುದು? ಯೇಸುವಲ್ಲಿ ನಾವು ಕಾಣಬಹುದು. ಅದಕ್ಕೆ ಶಿಷ್ಯರು ಕೇಳ್ತಾರೆ, ದೇವರೇ, ಯೇಸುವೆ, ನಮಗೆ ತಂದೆಯನ್ನ ತೋರಿಸು, ದೇವರನ್ನ ತೋರಿಸು. ನಾವು ತಂದೆಯನ್ನು ನೋಡ್ಬೇಕು, ತಂದೆಯನ್ನು ಕಾಣಬೇಕು, ನಮಗೆ ತಂದೆಯನ್ನು ತೋರಿಸು ಅಂತ ಯೇಸು ಹೇಳ್ತಾರೆ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದವನಾಗಿದ್ದಾನೆ. ಹಾಗಾದ್ರೆ ದೈವತ್ವವು, ತಂದೆಯಾದ ದೇವರು ಇವಾಗ ಸಂಪೂರ್ಣವಾಗಿ ಯಾರಲ್ಲಿ ವಾಸವಾಗಿದ್ದಾರೆ? ಯೇಸುವಲ್ಲಿ ವಾಸವಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಹೇಗಿದ್ದಾನೆ? ಯೇಸುವಲ್ಲಿ ಇದ್ದಾನೆ. ದೇವರು ಎಲ್ಲಿದ್ದಾನೆ? ಯೇಸುವಿನೊಳಗಿದ್ದಾನೆ. ದೇವರು ಹೇಗಿದ್ದಾನೆ? ಯೇಸುವಿನಲ್ಲಿ ಇದ್ದಾನೆ. ಅದಕ್ಕೆ ಆಕಾಶದ ಕೆಳಗೆ, ಭೂಮಿಯ ಮೇಲೆ ಪ್ರೇರೆ ರಕ್ಷಣೆ ಹೊಂದುವುದಕ್ಕೆ ಯೇಸು ಕ್ರಿಸ್ತನ ನಾಮವಲ್ಲದೆ ಬೇರೊಂದು ನಾಮ ಆಜ್ಞಾಪಿಸಲ್ಪಡಲಿಲ್ಲ. ಅದಕ್ಕೆ ಯೇಸು ಎಂಬ ನಾಮಕ್ಕೆ ಎಲ್ಲಾ ಕಾಲುಗಳು ಮೊಣಕಾಲು ಊರುತ್ತದೆ, ಎಲ್ಲಾ ಬಾಯಿಗಳು ಯೇಸುವೆ ದೇವರೆಂಬುದಾಗಿ ಅರಿಕೆ ಮಾಡುವಂತದಾಗಿದೆ. ಹಾಗಾದರೆ ತಂದೆಯಾದ ದೇವರ ಸಂಪೂರ್ಣತೆ ಯೇಸುವಲ್ಲಿ ವಾಸವಾಗಿದೆ. ಅದಕ್ಕಾಗಿ ದೇವರನ್ನು ಕಾಣಬೇಕಾ? ದೇವರನ್ನು ಅರಿಯಬೇಕಾ? ದೇವರನ್ನು ತಿಳ್ಕೊಳ್ಬೇಕಾ? ದೇವರ ಪ್ರೀತಿಯನ್ನು ತಿಳ್ಕೊಳ್ಬೇಕಾ? ಯೇಸುವನ್ನ ನಾವು ತಿಳಿಯುವಾಗ, ಯೇಸುವನ್ನ ಅರಿಯುವಾಗ ನಮ್ಮಲ್ಲಿ ದೈವತ್ವವನ್ನ ನಾವು ಕಾಣುವರಾಗಿದ್ದೇವೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಈತನು ಆದಿಯಿಂದ ಇದ್ದವನಾಗಿದ್ದಾನೆ. ಹಲ್ಲೆಲೂಯಾ.
ಈತನು ಎಲ್ಲದಕ್ಕೂ ಆಧಾರಭೂತನಾಗಿದ್ದಾನೆ. ಆತನು ಸಭೆಗೆ ಶಿರಸ್ಸಾಗಿದ್ದಾನೆ, ಸಭೆಗೆ ಆರಂಭವಾಗಿದ್ದಾನೆ, ಸಭೆಗೆ ಆತನೇ ಅಂತ್ಯವುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ನಾವು ಸೇವಿಸುವಂತ ದೇವರು ಆತನು ಎಂತ ದೇವರಾಗಿದ್ದಾನೆ? ಪುರಾತನವಾದ ರಾಜನು ಮತ್ತು ಆತನು ಆಧಾರಭೂತನು, ಆದಿ ಸಂಭೂತನು ಆಗಿದ್ದಾನೆ. ಎಲ್ಲದಕ್ಕಿಂತಲೂ ಮೊದಲು ಇದ್ದವನು ಆಗಿದ್ದಾನೆ ಮತ್ತು ಸತ್ತವರುಗಳಿಂದ ಮೊದಲು ಎದ್ದು ಬಂದವನು ಆತನೇ ಆಗಿದ್ದಾನೆ. ಇದುವರೆಗೂ ಆತನು ಜೀವಿಸುವನಾಗಿದ್ದಾನೆ. ಅನೇಕರು ಸತ್ತವರು ಎದ್ದು ಬಂದಿದ್ದಾರೆ, ಮತ್ತೆ ಅವರು ಸತ್ತವರಾಗಿದ್ದಾರೆ. ಆದರೆ ಯೇಸು ಸತ್ತವರಿಂದ ಎದ್ದು ಬಂದವನು. ಮತ್ತೆ ಆತನು ಏನಾಗಲಿಲ್ಲ, ಮರಣವನ್ನು ಹೊಂದಲಿಲ್ಲ, ಮರಣವನ್ನು ಜಯಿಸಿ ಆತನು ಹೋಗಿದೆ. ಅದಕ್ಕೆ ಈಗ ಯೇಸುವಲ್ಲಿ ಏನಾಗಿದೆ? ತಂದೆಯಾದ ದೇವರ ಸಂಪೂರ್ಣತೆ ವಾಸವಾಗಿದೆ. ಯೇಸು ಭೂಮಿಗೆ ಬಂದಾಗ ಮನುಷ್ಯ ಕುಮಾರನಾಗಿ ಬಂದ, ಮನುಷ್ಯನಾಗೆ ಹಿಂಸೆಗಳನ್ನು, ನೋವುಗಳನ್ನು ಅನುಭವಿಸಿದ, ಹಸಿವು ದಾಹಗಳು ಉಂಟಾಯಿತು. ಈಗ ಯೇಸುವಲ್ಲಿ ದಾಹ ಹಸಿವು ಇಲ್ಲ, ಆತನು ಹಿಂಸೆಗಳನ್ನು ಅನುಭವಿಸುತ್ತಿಲ್ಲ. ಇವಾಗ ಯೇಸು ಏನಾಗಿದ್ದಾನೆ? ತಂದೆಯ ಸಂಪೂರ್ಣತೆಯನ್ನು ಹೊಂದವನಾಗಿ, ಆರಾಧನೆಗೆ ಯೋಗ್ಯನಾಗಿ, ಸ್ತುತಿಗೆ ಪಾತ್ರನಾಗಿ, ಎಲ್ಲವೂ ಆತನ ಹೆಸರಿನ ಕೆಳಗೆ, ಆತನ ನಾಮದ ಕೆಳಗೆ ಇವತ್ತು ದೇವರು ಎಲ್ಲವನ್ನ ಆತನು ಹೊಂದಿದವನಾಗಿದ್ದಾನೆ. ಅದಕ್ಕೆ ಆ ಯೇಸು ಎಂಬ ನಾಮವನ್ನ ನಾವೇನ್ ಮಾಡಿಕೊಂಡಿದ್ದೇವೆ? ಧರಿಸಿಕೊಂಡವರಾಗಿದ್ದೇವೆ. ಆ ಯೇಸು ಎಂಬ ನಾಮವನ್ನ ಧರಿಸಿಕೊಂಡಂತ ನಾವುಗಳು ಏನಾಗಿದ್ದೇವೆ ಅಂದರೆ, ಕ್ರಿಸ್ತನ ಸಾರೂಪ್ಯವನ್ನ ಹೊಂದಿದ ನಿಮಿತ್ತವಾಗಿ ನಾವು ಕ್ರಿಸ್ತನೊಂದಿಗೆ, ತಂದೆಯಾದ ದೇವರೊಂದಿಗೆ ನಾವೆಲ್ಲರೂ ಯೇಸು ಕ್ರಿಸ್ತನ ಏನ್ ಮಾಡಿದಾನೆ? ನಮ್ಮನ್ನ ಸೇರಿಸಿದವನಾಗಿ ಕಾಣಲ್ಪಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ಪ್ರಿಯರೇ, ಮಾನವರಾದ ನಾವು ಅಥವಾ ನರಕಕ್ಕೆ ಪಾತ್ರರಾದ ನಾವು, ಮಣ್ಣಿಗೆ ಸಮಾನದಂತ ನಮ್ಮನ್ನ ಎಂತ ಪ್ರಭಾವವನ್ನ, ಎಂತ ಒಂದು ಮಹಿಮೆಯನ್ನ ಇವಾಗ ತಂದೆಯಾದ ದೇವರು ತನ್ನ ಮಗನ ಮುಖಾಂತರವಾಗಿ ನಮಗೆ ನೀಡಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯೋಗ್ಯತೆ ಇಲ್ಲದಂತ, ಅರ್ಹತೆ ಇಲ್ಲದಂತ ನಮ್ಮನ್ನ ಈಗ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದು ತಂದೆಯಾದ ದೇವರಲ್ಲಿ ನಮ್ಮನ್ನ ಒಂದಾಗಿ ಇವತ್ತು ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಚೆನ್ನಾಗಿ ತಿಳ್ಕೊಳ್ರಿ, ತಂದೆಯ ಸಂಪೂರ್ಣತೆಯು ಯೇಸು ಕ್ರಿಸ್ತನಲ್ಲಿ ವಾಸವಾಗಿರುವ ಹಾಗೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ನಾವು ಸಹ ತಂದೆಯಾದ ದೇವರಲ್ಲಿ ಏನಾಗಿದ್ದೇವೆ? ಇವತ್ತು ವಾಸವಾಗಿದ್ದೇವೆ. ಹೇಗೆ ತಂದೆಯಾದ ದೇವರು ಯೇಸುಲಿ ವಾಸವಾಗಿದ್ದಾನೋ, ಯೇಸು ಹೇಗೆ ತಂದೆಯಲ್ಲಿ ವಾಸವಾಗಿದ್ದಾನೋ, ಇವತ್ತು ನೀನು ಮತ್ತು ನಾನು ಚೆನ್ನಾಗಿ ತಿಳ್ಕೊಳ್ರಿ, ಇನ್ನು ಈ ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಇನ್ನು ನಮ್ಮ ಈ ಸಂಬಂಧ ಈ ಲೋಕಕ್ಕೊಂದಿಗೆ ಇಲ್ಲ. ನಮ್ಮ ಸಂಬಂಧ ಯಾರೊಂದಿಗೆ ಉಂಟಾಗಲ್ಪಟ್ಟಿದೆ ಅಂದರೆ, ಆಕಾಶ ಭೂಮಿಯನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೊಂದಿಗೆ ನಮಗೆ ಸಂಬಂಧ ಉಂಟಾಗಲ್ಪಟ್ಟಿದೆ. ನಾನು ಇನ್ನು ಇಹಲೋಕದವನಲ್ಲ. ಹಲ್ಲೆಲೂಯಾ. ನಾನು ಈ ಲೋಕಕ್ಕೆ ಸಂಬಂಧಪಟ್ಟವನು ಅಲ್ಲ. ಈ ಲೋಕದಲ್ಲಿ ಹುಟ್ಟಿದ ನಿಮಿತ್ತವಾಗಿ ಈ ಲೋಕದಲ್ಲಿ ನಾನು ಮನುಷ್ಯನಾಗಿದ್ದೇನೆ ಹೊರತು, ಆದರೆ ದೇವರು ನನ್ನನ್ನ ಮನುಷ್ಯನಾಗಿ ಸ್ವೀಕರಿಸಿಕೊಂಡಿರಲಿಲ್ಲ. ರಕ್ತ ಮಾಂಸದೊಂದಿಗೆ ದೇವರು ನಮ್ಮನ್ನು ಸ್ವೀಕರಿಸಿಕೊಂಡಿಲ್ಲ. ದೇವರು ನಮ್ಮನ್ನ, ನಮ್ಮ ಆತ್ಮವನ್ನ, ನಮ್ಮ ಪ್ರಾಣವನ್ನ ಆತ ಏನ್ ಮಾಡಿದ್ದಾನೆ? ಸ್ವೀಕರಿಸಿಕೊಂಡು ಆ ತ್ರಿಯೇಕ ದೇವರುಗಳಲ್ಲಿ ನಮ್ಮನ್ನ ಒಬ್ಬರನ್ನಾಗಿ, ಅವರ ನಡುವೆ ನಮ್ಮನ್ನು ದೇವರು ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರು ಇಟ್ಟಿದ್ದಾನೆ ಆತನಲ್ಲಿ, ಅವರಲ್ಲಿ, ತ್ರಿಯೇಕ ದೇವರಲ್ಲಿ ನಾವು ಒಬ್ಬರಾಗಿದೆ. ಯೇಸು ಸ್ವಾಮಿ ಅದನ್ನೇ ಪ್ರಾರ್ಥನೆ ಮಾಡ್ತಾನೆ, ತಂದೆಯೇ, ನಾನು ನಿನ್ನಲ್ಲಿಯೂ ನೀನು ನನ್ನಲ್ಲಿ ಒಂದಾಗಿರುವ ಪ್ರಕಾರ ಇವರು ನಮ್ಮಲ್ಲಿ ಏನಾಗಿರಬೇಕು? ಒಂದಾಗಿರಬೇಕೆಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಕೇಳ್ರಿ. ಈ ಅಲ್ಪ ಬುದ್ಧಿಗೆ ಈ ಜ್ಞಾನ ನಮಗೆ ಎಟ್ಟಿಸೋದು ಪ್ರಾರ್ಥನೆ ಮಾಡ್ರಿ. ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿಕೊಳ್ಳ್ರಿ. ಒಂದು ವೇಳೆ ಅರ್ಥ ಆಗ್ಲಿಲ್ಲ ಅಂದ್ರು ನಂಬ್ರಿ, ಸ್ವೀಕಾರ ಮಾಡಿಕೊಳ್ಳ್ರಿ. ದೇವರು ನಮ್ಮನ್ನ ಬರೀ ಪುತ್ರರಾಗಿ, ಮಕ್ಕಳಾಗಿ ಮಾತ್ರ ನಮ್ಮನ್ನು ನೇಮಿಸಲಿಲ್ಲ ಅಂತೆ. ಯೇಸು ಸ್ವಾಮಿ ಪ್ರಾರ್ಥನೆ ಎಂತ ಪ್ರಾರ್ಥನೆ ಆಗಿದೆ? ತಂದೆ, ನಾನು ನಿನ್ನಲ್ಲಿಯೂ ನೀನು ನನ್ನಲ್ಲಿಯೂ ಇರುವ ಪ್ರಕಾರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವರು ಏನಾಗಿರ್ಲಿ? ನಮ್ಮಲ್ಲಿ ಬೇರೆಯಾಗಿರ್ಲಿ ಅಂತಲ್ಲ, ಇವರು ನಮ್ಮಲ್ಲಿ ಏನಾಗಿರ್ಲಿ?
ಒಂದೇ. ಹಲ್ಲೆಲೂಯ. ಗಂಡ ಹೆಂಡತಿ ಇಬ್ಬರು ಅವರೇನಾಗಿ ಇನ್ನು ಬೇರೆ ಬೇರೆ ಆಗಿಲ್ಲ, ಅವರಿಬ್ಬರು ಒಂದೇ ದೇಹವಾಗಿರುತ್ತಾರೆ. ಅದೇ ತರ ಈಗ ದೇವರು, ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮನಾದ ದೇವರು, ಈ ತ್ರಿಯೇಕತ್ವದಲ್ಲಿ ದೇವರು ನಮ್ಮನ್ನ ಏನಾಗಿ ಮಾಡಿ ಅವರಲ್ಲಿ ಒಬ್ಬರನ್ನಾಗಿ ದೇವರು ಇವತ್ತು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಆಮೆನ್. ಹಲ್ಲೆಲೂಯ. ಈ ಸಂತೋಷ ಅದನ್ನ ಅರಿತವರಿಗೆ ಮಾತ್ರವೇ ಗೊತ್ತಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯಾಕೆಂದ್ರೆ ನಮಗೆ ಬುದ್ಧಿಗೆ ಸವಿಕೆ ನಾವು ಇದನ್ನ ನಂಬಕ್ಕೆ ಆಗಲ್ಲ. ಹೇಗೆ ನಾನು ದೇವರಲ್ಲಿ ಒಬ್ಬನಾಗಿರಕ್ಕೆ ಸಾಧ್ಯನಾ? ಹೌದು, ದೇವರಲ್ಲಿ ಒಬ್ಬರಾಗಿ ನಿಮ್ಮನ್ನ ದೇವರು ಮಾರ್ಪಡಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾವು ದೇವರೊಂದಿಗೆ ಒಂದಾಗಿರ್ಲಿಕ್ಕೆ ರಕ್ತ ಮಾಂಸದಿಂದ ನಾವು ಒಂದಾಗಲಿಲ್ಲ. ಈ ಸಂಕಲ್ಪ ದೇವರ ಆತ್ಮನಿಂದ, ವಾಕ್ಯದಿಂದ ಉಂಟಾಗಿ ಇವತ್ತು ದೇವರು ಮತ್ತು ನಾವು ಏನಾಗಿದ್ದೀವಿ? ಒಂದೇ ಆಗಿದ್ದೇವೆ. ಎಲ್ಲರೂ ಹೇಳ್ರಿ, ಏನಾಗಿದ್ದೇವೆ? ಒಂದೇ ಆಗಿದ್ದೇವೆ. ಯಾಕಂದ್ರೆ ಯೇಸು ಪ್ರಾರ್ಥನೆ ಮಾಡಿದ್ರು, ತಂದೆಯೇ, ನಾನು ನಿನ್ನಲ್ಲಿ, ನೀನು ನನ್ನಲ್ಲಿ ಒಂದಾಗಿರುವಾಗೆ ಇವರು ಸಹ ನಮ್ಮಲ್ಲಿ ಏನಾಗಿರ್ಬೇಕು? ಒಬ್ಬರಾಗಿರ್ಬೇಕು. ನಾವು ಹೇಗಿದ್ದೇವೋ ಇವರು ಅದೇ ತರ ಆಗ್ಬೇಕು. ನಾವೇಗೆ ನಿತ್ಯಕ್ಕೆ ಜೀವಿಸ್ತಾ ಇದ್ದೀವೋ ಇವರು ಸಹ ನಿತ್ಯವಾಗಿ ಜೀವಿಸಬೇಕು. ಅದಕ್ಕೆ ನಾವು ಇಹಲೋಕದ ಉತ್ಪತ್ತಿ ಆಗೋಕ್ಕಿಂತ ಮುಂಚೆ, ಈ ಲೋಕ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ದೇವರ ಮನಸ್ಸಲ್ಲಿ, ದೇವರ ಹೃದಯದಲ್ಲಿ ನಾವೆಲ್ಲರೂ ಇದ್ದೆವು. ಅದಕ್ಕೆ ದೇವರು ಇವತ್ತು ನಮ್ಮನ್ನ ಆರಿಸಿಕೊಂಡವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ನಾವು ಸೇವಿಸುವಂತ ದೇವರು ಎಂತ ದೇವರಾಗಿದ್ದಾನೆ? ಆದಿ ಪುರಾತನದ ರಾಜು. ಆತನು ಏನಾಗಿದ್ದಾನೆ? ಸಮಸ್ತಕ್ಕೂ ಆಧಾರಭೂತನು, ಆದಿ ಸಂಭೂತನು, ಎಲ್ಲದಲ್ಲಿ ಪ್ರಮುಖನಾಗಿ ಈದೆ ಆರಂಭವು ಆತನೇ, ಅಂತ್ಯವಾಗಿ ಕಣ್ಣಲ್ಲಿ ಬರುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ಯೇಸುವಲ್ಲಿ ನಾವೇನ್ ಮಾಡಬಹುದು? ತಂದೆಯಾದ ದೇವರ ಸಂಪೂರ್ಣತೆಯನ್ನ ಕಾಣಲ್ಪಡಬಹುದು. ಆ ಯೇಸು ಇವತ್ತು ನಮ್ಮಲ್ಲಿ ಇರೋದ್ರಿಂದ ನಾವು ಸಹ ಕ್ರಿಸ್ತನಲ್ಲಿ ಕೊರತೆ ಉಳ್ಳವರಾಗಿಲ್ಲ, ಸಭೆ ಕೊರತೆ ಉಳ್ಳದಾಗಿಲ್ಲ. ನಾವು ಸಹ ಕ್ರಿಸ್ತನಲ್ಲಿ ಏನಾಗಿದ್ದೀವಿ? ಪರಿಪೂರ್ಣರಾಗಿದ್ದೀವಿ. ತಂದೆಯಾದ ದೇವರು ನಮ್ಮಲ್ಲಿ ಸಂಪೂರ್ಣವಾಗಿ ವಾಸವಾಗಿದ್ದಾನೆ. ನಾವು ಸಹ ಕ್ರಿಸ್ತನಲ್ಲಿ ಏನಾಗಿದ್ದೀವಿ? ವಾಸವಾಗಿದ್ದೇವೆ. ಅದಕ್ಕಾಗಿ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು, ನಾವು ಕೊರತೆ ಉಳ್ಳವರಲ್ಲ. ಯಾಕಂದ್ರೆ ಕ್ರಿಸ್ತನು ನಮ್ಮಲ್ಲಿ ವಾಸವಾಗಿರುವುದರಿಂದ ನಾವೆಲ್ಲರೂ ಏನಾಗಿದ್ದೀವಿ? ಸರ್ವ ಸಂಪೂರ್ಣತೆ ಉಳ್ಳವರಾಗಿದ್ದೀವಿ. ಎಲ್ಲರೂ ಏನಾಗಿದ್ದೀವಿ? ಕ್ರಿಸ್ತನು ಹೇಗೆ ಸರ್ವ ಸಂಪೂರ್ಣತೆ ಆಗಿದ್ದಾನೋ ಹಾಗೆ ನಾವು ಸಹ ಏನಾಗಿದ್ದೀವಿ? ಕಂಪ್ಲೀಟ್ ಆಗಿದ್ದೀವಿ. ಕೊರತೆ ಉಳ್ಳರ ಅಲ್ಲ. ನಮ್ಮಲ್ಲಿ ಕೊರತೆ ಇರಲಿ, ಯಾವುದರಲ್ಲಿ? ಈ ಶರೀರದಲ್ಲಿ ನಮಗೆ ಕೊರತೆ ಇರಬಹುದು, ಆದರೆ ನಮ್ಮ ಆತ್ಮದಲ್ಲಿ ನಾವು ಕೊರತೆ ಇಲ್ಲದಂತೆ ದೇವರ ಸಂಪೂರ್ಣತೆಯನ್ನು ಹೊಂದಿದವರಾಗಿದ್ದೇವೆ. ಎಲ್ಲರೂ ಕಣ್ಣುಗಳ ಮುಚ್ಚಿ ದೇವರ ವಾಕ್ಯಕ್ಕೆ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್.